ಮಾನವ ತನ್ನ ಕಾರ್ಯಗಳಿಂದ ಶ್ರೇಷ್ಠನಾಗುತ್ತಾನೆಯೇ ಹೊರತು ಹುಟ್ಟಿನಿಂದಲ್ಲ. ವಿವೇಕಿಯಾದವನು ತನ್ನ ಪುತ್ರರನ್ನು ಅವರಿಗೆ ಹಲವಾರು ನೀತಿಪಾಠಗಳನ್ನು ಕಲಿಸುತ್ತಾ ಬೆಳೆಸಬೇಕು. ಏಕೆಂದರೆ ನೀತಿಸೂತ್ರಗಳನ್ನು ಅರಿತ ಪುತ್ರರು ಶ್ರೇಷ್ಠ ನಡತೆ ಮತ್ತು ನಡವಳಿಕೆಗಳುಳ್ಳವರಾಗಿರುತ್ತಾರೆ ಹಾಗೂ ಕುಟುಂಬದ ಶೋಭೆಯಾಗುತ್ತಾರೆ. ತಮ್ಮ ಪುತ್ರರನ್ನು ವಿದ್ಯಾವಂತರನ್ನಾಗಿ ಮಾಡದ ಪೋಷಕರು ಅಂದರೆ ತಂದೆ ತಾಯಿಯರು ಅವರ ಶತ್ರುಗಳಂತೆ. ಏಕೆಂದರೆ ಅಜ್ಞಾನಿಗಳಾದ ಪುತ್ರರು ವಿದ್ವಾಂಸರ ಗುಂಪಿನಲ್ಲಿ ಹಂಸಗಳ ಹಿಂಡಿನಲ್ಲಿ ಕೊಕ್ಕರೆಯಂತೆ ಇರಬೇಕಾಗುತ್ತದೆ, ಅಂದರೆ ಅವಮಾನಕ್ಕೀಡಾಗಬೇಕಾಗುತ್ತದೆ. ಸುಗಂಧಭರಿತ ಹೂಗಳಿಂದ ಕೂಡಿದ ಒಂದು ಮರದ ಉಪಸ್ಥಿತಿಯಿಂದ ಇಡೀ ವನವೆಲ್ಲ ಸುಗಂಧಭರಿತವಾಗುತ್ತದೆ. ಹಾಗೆಯೇ ಯೋಗ್ಯ ಪುತ್ರನ ಜನನದಿಂದ ಇಡೀ ವಂಶಕ್ಕೆ ಕೀರ್ತಿ ಪ್ರಾಪ್ತವಾಗುತ್ತದೆ. ಒಂದು ಒಣಗಿದ ಮರಕ್ಕೆ ಬೆಂಕಿ ತಗುಲಿದರೆ ಅದು ಹೇಗೆ ಇಡೀ ವನವನ್ನೇ ನಾಶ ಮಾಡುತ್ತದೆಯೋ ಹಾಗೆಯೇ ಕೆಟ್ಟ ನಡತೆಯುಳ್ಳ ಪುತ್ರನಿಂದ ಇಡೀ ವಂಶವೇ ನಾಶವಾಗುತ್ತದೆ ಅಥವಾ ಹಾಳಾಗುತ್ತದೆ. ಆಗಸದಲ್ಲಿ ಚಂದ್ರ ಪ್ರಕಾಶಿಸುವಾಗ ರಾತ್ರಿಯು ಹೇಗೆ ಉಲ್ಲಾಸಭರಿತವಾಗಿರುತ್ತದೆಯೋ ಹಾಗೆಯೇ ಒಬ್ಬನೇ ಒಬ್ಬ ವಿದ್ಯಾವಂತ ಹಾಗೂ ಯೋಗ್ಯ ಪುತ್ರನಿಂದ ಕುಟುಂಬಕ್ಕೆ ಸಂತೋಷ ಉಂಟಾಗುತ್ತದೆ. ದುಃಖ ವಿರಕ್ತಿಗಳನ್ನು ಉಂಟು ಮಾಡುವಂತಹ ಪುತ್ರರು ಎಷ್ಟು ಮಂದಿ ಇದ್ದರೇನು ಪ್ರಯೋಜನ? ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದುಕೊಂಡು ಶಾಂತಿಯನ್ನು ನೀಡುವಂತಹ ಒಬ್ಬನೇ ಒಬ್ಬ ಮಗನಿದ್ದರೆ ಸಾಕು. ಒಬ್ಬ ವ್ಯಕ್ತಿ ಅತ್ಯಂತ ಪ್ರಾಮಾಣಿಕವಾಗಿ ನೇರ ನಡೆನುಡಿ ಉಳ್ಳವನಾಗಿ ಇರಬಾರದು. ಏಕೆಂದರೆ ಕಾಡಿನಲ್ಲಿ ನೇರವಾಗಿ ಬೆಳೆದ ಮರಗಳನ್ನು ಮೊದಲು ಕತ್ತರಿಸುತ್ತಾರೆ. ಹಾಗೆಯೇ ಅತ್ಯಂತ ಪ್ರಾಮಾಣಿಕವಾದ ವ್ಯಕ್ತಿ ಮೊದಲು ತುಳಿತಕ್ಕೆ ಒಳಗಾಗುತ್ತಾನೆ. ಮಾನವ ಒಂಟಿಯಾಗಿಯೇ ಜನಿಸುತ್ತಾನೆ, ಒಂಟಿಯಾಗಿಯೇ ಸಾಯುತ್ತಾನೆ. ಹಾಗೆಯೇ ತನ್ನ ಕರ್ಮದ ಒಳ್ಳೆಯ ಹಾಗೂ ಕೆಟ್ಟ ಫಲಗಳನ್ನು ಒಂಟಿಯಾಗಿಯೇ ಅನುಭವಿಸುತ್ತಾನೆ ಮತ್ತು ಸಾವಿನ ನಂತರ ನರಕ ಅಥವಾ ಉನ್ನತ ಸ್ಥಾನವಾದ ಆತ್ಮಸ್ಥಿತಿಯನ್ನು ಒಂಟಿಯಾಗಿಯೇ ತಲುಪುತ್ತಾನೆ. ನಿನ್ನ ದೇಹವು ಆರೋಗ್ಯದಿಂದ ಇರುವಾಗ, ನಿನ್ನ ನಿಯಂತ್ರಣದಲ್ಲೇ ಇರುವಾಗ ಹಾಗೂ ಸಾವೆಂಬುದು ಇನ್ನೂ ದೂರದಲ್ಲೇ ಇರುವಾಗಲೇ ಆತ್ಮ ಪೋಷಣೆಗಾಗಿ ಶ್ರಮಿಸು. ಸಾವು ಸಮೀಪದಲ್ಲಿರುವಾಗ ನಿನ್ನಿಂದ ಏನು ತಾನೇ ಮಾಡಲು ಸಾಧ್ಯ? ಕೆಲಸ ಮಾಡುವ ಮೊದಲೇ ಆಲೋಚನೆಗಳನ್ನು ಬಹಿರಂಗಪಡಿಸಬಾರದು. ಆಲೋಚನೆಗಳನ್ನು ವಿವೇಕದಿಂದ ರಹಸ್ಯ ಸಮಾಲೋಚನೆಯ ಗೌಪ್ಯತೆಯನ್ನು ಕಾಪಾಡಿಕೊಂಡು ದೃಢ ನಿರ್ಧಾರದೊಂದಿಗೆ ಕಾರ್ಯರೂಪಕ್ಕೆ ತರಬೇಕು. ತನ್ನ ಕುಟುಂಬದ ಸದಸ್ಯರನ್ನು ಅತಿಯಾಗಿ ಹಚ್ಚಿಕೊಂಡವನು ಭಯ ಮತ್ತು ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ. ಏಕೆಂದರೆ ಎಲ್ಲ ದುಃಖಗಳ ಮೂಲ ಮಮಕಾರವೇ. ಆದ್ದರಿಂದ ಸಂತೋಷವಾಗಿರಬೇಕಾದರೆ ಮಮಕಾರವನ್ನು ತ್ಯಜಿಸಬೇಕು. ಅವಮಾನಕ್ಕೊಳಗಾಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಿಂತಲೂ ಸಾಯುವುದೇ ಲೇಸು. ಪ್ರಾಣವನ್ನು ಕಳೆದುಕೊಳ್ಳುವುದರಿಂದ ಕೆಲವು ಕ್ಷಣಗಳು ದುಃಖ ಉಂಟಾಗುತ್ತದೆ, ಆದರೆ ಅವಮಾನವು ಜೀವನದಲ್ಲಿ ಪ್ರತಿನಿತ್ಯವೂ ದುಃಖವನ್ನುಂಟು ಮಾಡುತ್ತಲೇ ಇರುತ್ತದೆ. ವಿವೇಕಿಯಾದ ಮಾನವನೇ, ನಿನ್ನ ಐಶ್ವರ್ಯವನ್ನು ಕೇವಲ ಯೋಗ್ಯರಿಗೆ ಮಾತ್ರವೇ ದಾನ ಮಾಡು.